ಪೆಪ್ಪರ್ ಬಾಲ್ಸ್ ತೊಗೊಳ್ತಾ ಇದ್ದೀನಿ. ಕಾಳು ಮೆಣಸು ಒಂದು ಅರ್ಧ ಸ್ಪೂನು, ಹಾಗೆ ಬಡೆ ಸೋಪ 1 ಟೇಬಲ್ ಸ್ಪೂನು, ಹಾಗೆ ಗೋಡಂಬಿ ಒಂದು ಮುಷ್ಟಿ ಅಂತ ಇಟ್ಕೊಳ್ರಿ, ಒಂದು ಮುಷ್ಟಿ, 1 ಟೇಬಲ್ ಸ್ಪೂನು 1.5 ಟೇಬಲ್ ಸ್ಪೂನ್ ಧನಿಯಾ ಪೌಡರ್ ತೊಗೊಂಡಿದ್ದೀನಿ, ಧನಿಯಾ ಕಾಳು, ಹಾಗೆ ಒಣಮೆಣ್ಸಿನ್ಕಾಯಿ ರೆಡ್ ಚಿಲ್ಲಿ ಅದು ಒಂದು 7ರಿಂದ 8 ತೊಗೊಂಡಿದ್ದೀನಿ, ಹಾಗೆ ಪಲಾವ್ ಎಲೆ ತೊಗೊಂಡು ನೈಸಾಗಿ ರುಬ್ಕೊಂಡಿದ್ದೀನಿ. 2 ಟೇಬಲ್ ಸ್ಪೂನ್ ತುಪ್ಪ ಹಾಕಿದ್ದೀನಿ, ಹಾಗೆ 1 ಟೇಬಲ್ ಸ್ಪೂನ್ ಆಯಿಲು. ಈಗ ಮಶ್ರೂಮ್ ಚಾಪ್ ಮಾಡ್ಕೊಂಡಿದ್ದೀನಿ, ಉಪ್ಪು ಮತ್ತು ಖಾರ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಂಡು 5 ನಿಮಿಷ ಫ್ರೈ ಮಾಡಿ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಂಡಿದ್ದೀನಿ. ಕ್ಯಾಪ್ಸಿಕಮ್ಮು ಮತ್ತು ಪೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಅದು ಈಗ ಆಯಿಲಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ, ಒಂದು 5 ಮಿನಿಟ್ಸ್. ತುಪ್ಪನೂ ಮತ್ತು ಆಯಿಲ್ ಆ್ಯಡ್ ಮಾಡಿದ್ದೀನಿ. ಈಗ 2 ಆನಿಯನ್ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ, ಈರುಳ್ಳಿ, ಅಮ್ಮ ಬೆಳ್ಳುಳ್ಳಿ ಶುಂಠಿ 2 ಜಜ್ಜುತ್ತಾ ಇದ್ದಾರೆ, ಸ್ಮ್ಯಾಶ್ ಮಾಡ್ತಿದ್ದಾರೆ. ಆಗಲೇ ಪೇಸ್ಟ್ ಮಾಡ್ಕೊಂಡಿದ್ದಲ್ಲ ಆ ಮಸಾಲೆ, 3 ಗ್ರೀನ್ ಚಿಲ್ಲಿ, 2 ಟೊಮ್ಯಾಟೊ ತೊಗೊಂಡಿದ್ದೀನಿ, ಪ್ಯೂರಿ ಮಾಡ್ಕೊಂಡಿದ್ದೀನಿ, ರುಬ್ಕೊಂಡಿದ್ದೀನಿ, ಹಾಗೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಕೂಡ ಆ್ಯಡ್ ಮಾಡಿದ್ದೀನಿ. ನಾನು ಥರ್ಡಲ್ಲೇ ತೋರಿಸ್ತಾ ಇದ್ದೀನಿ. ಅರಿಶಿನ 1 ಸ್ಪೂನು ಸಣ್ಣದು, ಖಾರ. ಈಗ ಒಂದು ಆಯಿಲ್ ಸಪ್ರೇಟ್ ಆಗೋ ತನಕ ಉಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ, ಆಯಿಲ್ ಸಪ್ರೇಟ್. ಮತ್ತು ಈಗ ಸಪ್ರೇಟ್ ಆಯಿತು. ಕ್ಯಾಪ್ಸಿಕಮ್ಮು ಮತ್ತು ಅಂತಿದ್ದೀವಿ, ಹಾಗೆ ಮಶ್ರೂಮ್ ಕೂಡ ಫ್ರೈ ಮಾಡಿದ್ವಲ್ಲ ಅದು ಕೂಡ ಆ್ಯಡ್ ಮಾಡ್ತಾಯಿದ್ದೀವಿ. ನೋಡಿ ಕೆಂಪಗೆ ಮಾಡಿಲ್ಲ, ನಾನು ಒಬ್ರ ಹತ್ರ ನಾನು ಕಲ್ತಿದ್ದಿದ್ದು. ಭಾಳ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈಗ ನಾನು ಫ್ರೆಶ್ ಕ್ರೀಮ್ ಆ್ಯಡ್ ಮಾಡಿದ್ರೆ ಒಂದು ಸ್ವಲ್ಪ ಟೇಸ್ಟ್ ಉದುರಿಸ್ತಾ ಇದ್ದೀನಿ, ಚಾಪ್ ಮಾಡಿದ ಕೊತ್ತಂಬರಿ ಇಟ್ಟು. ನೀವು ಕೂಡ ಇದು ಯಾವುದು ಹಾಗೆ ಲೈಕು ಶೇರು ಮಾಡೋದು ಮರೆತರೆ ದಯವಿಟ್ಟು ಮರಿದಂಗೆ ಸಬ್ಸ್ಕ್ರೈಬ್ ಮಾಡಿ. ಓಕೆ, ನಮಸ್ಕಾರ.